ನಿಮ್ ದುಡ್ಡಿಗೆ ಬರೀ 4-5% ಬಡ್ಡಿ ಸಿಗ್ತಾ ಇದೆಯಾ? ಸ್ಟೇಬಲ್ ಮನಿ ಮೂಲಕ ಭಾರತದ ಬ್ಯಾಂಕ್ಗಳಲ್ಲಿ FD ಬುಕ್ ಮಾಡಿ 9.5% ವರೆಗೂ ಬಡ್ಡಿ ಪಡೀರಿ. ಅದು ಕೂಡ 5 ಲಕ್ಷ ರೂಪಾಯಿಗಳವರೆಗೆ RBIನ DICGC ಗ್ಯಾರಂಟಿಯೊಂದಿಗೆ. ಕೆಲವೇ ಸೆಕೆಂಡ್ಗಳಲ್ಲಿ FD ಬುಕ್ ಮಾಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ mastmaga.comನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಮಹತ್ವದ ಬೆಳವಣಿಗೆಯಲ್ಲಿ ಮುಸ್ಲಿಮರಿಗೆ 10% ಮೀಸಲಾತಿ ಕೊಡೋಕೆ ರಾಜ್ಯ ಸರ್ಕಾರ ಚಿಂತಿಸಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಇತ್ತೀಚೆಗಷ್ಟೇ ಸರ್ಕಾರಿ ಗುತ್ತಿಗೆಯಲ್ಲಿ 4% ಮೀಸಲಾತಿಯನ್ನ ಘೋಷಿಸಲಾಗಿತ್ತು. ಆದ್ರೀಗ 2B ಕ್ಯಾಟಗರಿಯಲ್ಲಿ ಮುಸ್ಲಿಂ ಸಮುದಾಯಕ್ಕಿದ್ದ 4% ಮೀಸಲಾತಿಯನ್ನ 10%ಗೆ ಏರಿಸೋಕೆ ಸಿದ್ದು ಸರ್ಕಾರ ಚಿಂತಿಸಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ರಿಪೋರ್ಟ್ಸ್ ಬರ್ತಾ ಇವೆ. ಇದಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತ ಎಂಜಿನಿಯರ್ಸ್ ಅಸೋಸಿಯೇಷನ್ನಿಂದ ರಿಕ್ವೆಸ್ಟ್ ಅನ್ನ ಕೊಡಲಾಗಿತ್ತು. ಈಗ ಈ ಮನವಿ ಆಧರಿಸಿ ಏನು ಕ್ರಮ ಕೈಗೊಳ್ಳಬಹುದು ನೋಡಿ ಅಂತ ಸಚಿವ ಜಮೀರ್ ವಿಶೇಷ ಕರ್ತವ್ಯಾಧಿಕಾರಿ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಕಾರ್ಯದರ್ಶಿಗೆ ಪತ್ರ ಬರೆದು ಸೂಚಿಸಿದ್ದಾರೆ. ಏನೋ ಈ ಸುದ್ದಿ ಹೊರಬಿದ್ದ ಬೆನ್ನಲ್ಲೇ ಬಿಜೆಪಿ ತೀವ್ರ ಆಕ್ರೋಶ ಹೊರಹಾಕಿದೆ. ಕೇಂದ್ರ ಮಂತ್ರಿ ಪ್ರಹ್ಲಾದ್ ಜೋಶಿ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಜಮೀರ್ ಅಹಮದ್ ಹೇಳಿದ ಕೂಡಲೇ ಇದೆಲ್ಲ ಆಗೋದಿಲ್ಲ, ಧರ್ಮಾಧಾರಿತ ಮೀಸಲಾತಿ ಒಪ್ಪೋಕೆ ಸಾಧ್ಯ ಇಲ್ಲ, ಈ ವಿಚಾರದಲ್ಲಿ ನಾವು ಕಾನೂನಾತ್ಮಕ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯ ಅವರ ಬಾಯಿಂದಾಗಲಿ ಸರ್ಕಾರದ ಕಡೆಯಿಂದ ಅಧಿಕೃತವಾಗಿ ಇದ್ರ ಬಗ್ಗೆ ಇನ್ನೂ ಯಾವುದೇ ಕ್ಲಾರಿಫಿಕೇಶನ್ ಬಂದಿರಲಿಲ್ಲ. ರೆಕಾರ್ಡ್ ಆಗೋ ತನಕ ಈ ಫುಲ್ ನ್ಯೂಸ್. ಅಂದಹಾಗೆ ಸ್ನೇಹಿತರೆ, ಮೀಸಲಾತಿ ಪ್ರಮಾಣ 50% ದಾಟಬಾರದು ಅಂತ ಸುಪ್ರೀಂ ಕೋರ್ಟ್ ಕಟ್ಟಪ್ಪಣೆ ಇದೆ. ಅದರಂತೆ ಸದ್ಯ ರಾಜ್ಯದಲ್ಲಿ SCಗೆ 15%, ST 3%, ಪ್ರವರ್ಗ 1ಕ್ಕೆ 4%, 2Aಗೆ 15%, 2Bಗೆ 4%, 3Aಗೆ 4% ಹಾಗೂ 3Bಗೆ 5% ಮೀಸಲಾತಿಯನ್ನು ಕೊಡಲಾಗಿದೆ. ಇದೆಲ್ಲ ಸೇರಿ 50% ಇದೆ. ಆದರೆ ಈ ಹಿಂದೆ ಅಧಿಕಾರದಲ್ಲಿದ್ದ ಬಸವರಾಜ ಬೊಮ್ಮಾಯಿ ನೇತೃತ್ವದ ಬಿಜೆಪಿ ಸರ್ಕಾರ 2B ಕೋಟಾದಡಿ ಮುಸ್ಲಿಂ ಮತದರ ಉಪಜಾತಿಗಳಿಗೆ ಕೊಟ್ಟಿದ್ದ 4% ಮೀಸಲಾತಿಯನ್ನು ರದ್ದು ಮಾಡಿ ಪ್ರವರ್ಗ ಎನಲ್ಲಿರೋ ಒಕ್ಕಲಿಗ ಹಾಗೂ 3Bನಲ್ಲಿರೋ ಲಿಂಗಾಯತರಿಗೆ ಕೊಡೋಕೆ ಮುಂದಾಗಿತ್ತು. ಅಲ್ಲದೆ 3A 3Bಗಳನ್ನು 2C ಮತ್ತು 2B ಪ್ರವರ್ಗಗಳಾಗಿ ಬದಲಾಯಿಸೋಕೆ ಡಿಸೈಡ್ ಮಾಡಿತ್ತು. ಅಲ್ಲದೆ SC ಮೀಸಲಾತಿಯನ್ನು 15%ನಿಂದ 17%ಗೆ ಜಾಸ್ತಿ ಹಾಗೂ ST ಮೀಸಲಾತಿಯನ್ನು 3ರಿಂದ 7%ಗೆ ಜಾಸ್ತಿ ಮಾಡೋಕೆ ಮುಂದಾಗಿತ್ತು. ಆದರೆ ಇದೆಲ್ಲ ಆಗಬೇಕು ಅಂದರೆ ಸಂವಿಧಾನದಲ್ಲಿರುವ 50% ಮೀಸಲಾತಿ ಮಿತಿ ತೆರವಿಗೆ ತಿದ್ದುಪಡಿ ತರಬೇಕಾಗಿತ್ತು. ಅಷ್ಟರಲ್ಲಿ ಚುನಾವಣೆ ಬಂದಿತ್ತು, ಬೊಮ್ಮಾಯಿ ಮನೆಗೆ ಹೋಗಿದ್ರು. ಆದರೆ ಈಗ ಮುಸ್ಲಿಂ ಮೀಸಲಾತಿಯನ್ನು 10%ಗೆ ಏರಿಸಿ ಅಂತ ಮನವಿ ಬಂದಿರೋದು. ಅದಕ್ಕೆ ಜಮೀರ್ ನೋಡಿ ಚೆಕ್ ಮಾಡಿ ಏನು ಮಾಡ್ಬೋದು ಅಂತ ಹೇಳಿ ಸೂಚನೆ ಕೊಟ್ಟಿರೋದು ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ನೋಡಬೇಕು ಸಿದ್ದರಾಮಯ್ಯ ಅವರ ಸರ್ಕಾರದ ಕಡೆಯಿಂದ ಏನು ಕ್ಲಾರಿಟಿ ಬರುತ್ತೆ ಇದಕ್ಕೆ ಅಂತ. ಏನೋ ಕೇಂದ್ರ ಸರ್ಕಾರ ಹಾಗೂ ತಮಿಳುನಾಡಿನ ಸ್ಟಾಲಿನ್ ಸರ್ಕಾರದ ನಡುವಿನ ಜಗಳ ಭಯಾನಕ ರೂಪಕ್ಕೆ ಹೋಗ್ತಾ ಇದೆ. ಸ್ಟಾಲಿನ್ ಯಾಕೋ ಬರ್ತಾ ಸ್ವಲ್ಪ ಮಿತಿಗಳನ್ನು ಮೀರಿನೇ ವರ್ತಿಸೋಕೆ ಶುರು ಮಾಡ್ದಂಗೆ ಕಾಣಿಸ್ತಾ ಇದೆ. ಎಸ್ಪೆಷಲಿ ಇವತ್ತಿನ ವಿಚಾರ ನೋಡಿ ಏನು ಮಾಡಿದ್ದಾರೆ ಅಂತ. NEP ವಿಚಾರವಾಗಿ ಫಂಡ್ ರಿಲೀಸ್ ಮಾಡ್ತಿಲ್ಲ ಅಂತ ಜಗಳ ಶುರುವಾಗಿತ್ತಲ್ಲ, ಇವಾಗ ದೇಶದ ದುಡ್ಡಿದೆಯಲ್ಲ, ಏನು ನಮ್ಮಲ್ಲಿ ಕರೆನ್ಸಿ ರೂಪಾಯಿ, ಅದರ ಸಿಂಬಲ್ಲೇ ನಮಗೆ ಬೇಡ, ಬಹಿಷ್ಕರಿಸ್ತೀವಿ ಅಂತ ಹೇಳಿ ಸ್ಟಾಲಿನ್ ಒಂದು ವರ್ತನೆಯನ್ನು ತೋರಿದ್ದಾರೆ. ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ದೇಶದ ಕರೆನ್ಸಿಯ ಸಿಂಬಲನ್ನು. ತಮಿಳುನಾಡು ಬಜೆಟ್ 2025-26ರಲ್ಲಿ ರೂಪಾಯಿ ಸಿಂಬಲ್ ಇದೆಯಲ್ಲ ಅದನ್ನು ತೆಗೆದು ಬಿಟ್ಟಿದ್ದಾರೆ. ತಮಿಳಿನಲ್ಲಿ ರುಬಾಯಿ ಅಂತ ಅದನ್ನು ಉಲ್ಲೇಖ ಮಾಡಿದ್ದಾರೆ. ತಮಿಳುನಾಡು ಸರ್ಕಾರದ ಈ ನಡೆ ತೀವ್ರ ವಿವಾದಕ್ಕೆ ಕಾರಣ ಆಗ್ತಾ ಇದೆ. ತಮಿಳುನಾಡು ಬಿಜೆಪಿ ಅಧ್ಯಕ್ಷ ಕೆ ಅಣ್ಣಾಮಲೈ ಮಾತನಾಡಿ, DMK ಸರ್ಕಾರ ಖುದ್ದು ತಮಿಳಿಗರೇ ಡಿಸೈನ್ ಮಾಡಿದ ರೂಪಾಯಿ ಸಿಂಬಲನ್ನು ಅಳಿಸಿದೆ, ಇದು ಮಹಾಮೂರ್ಖತನದ ಕೆಲಸ ಅಂತ ಹೇಳಿದ್ದಾರೆ. ಅಂದಹಾಗೆ ಜುಲೈ 15, 2010ರಲ್ಲಿ ರೂಪಾಯಿ ಚಿಹ್ನೆಯನ್ನು ಅಂದಿನ UPA ಸರ್ಕಾರ, ಮನಮೋಹನ್ ಸಿಂಗ್ ಸರ್ಕಾರ ಅಂದರೆ ಕಾಂಗ್ರೆಸ್ ನೇತೃತ್ವದ UPA ಸರ್ಕಾರ ಪರಿಚಯಿಸಿತ್ತು. ಮುಂಚೆ INR ಅಂತ ಬರಿತಾ ಇದ್ವಿ, ರುಪಿಗೆ ಡಾಲರಿಗಿದ್ದಂಗೆ ಯೂರೋಗಿದ್ದಂಗೆ ಸಿಂಬಲ್ ಇರಲಿಲ್ಲ. ಸಿಂಬಲ್ ಬೇಕು ಅಂತ ಅದನ್ನು ತರಲಾಗಿತ್ತು. ಮನಮೋಹನ್ ಸಿಂಗ್ ಅವರು ಪ್ರಧಾನಿಯಾಗಿದ್ದಾಗ, ಕಾಂಗ್ರೆಸ್ ನೇತೃತ್ವದ UPA ಇದ್ದಾಗ ಅದನ್ನು ತಗೊಬರಲಾಗಿತ್ತು. ಆ ಸರ್ಕಾರದಲ್ಲಿ ಇವರ ಅಪ್ಪಯ್ಯ, ಸ್ಟಾಲಿನ್ರ ಅಪ್ಪಯ್ಯ, ಸಂಸ್ಕೃತದ ಹೆಸರನ್ನು ಕರುಣಾನಿಧಿ ಅಂತ ಇಟ್ಕೊಂಡಿರೋ ಇವರ ಅಪ್ಪಯ್ಯ ಅವರು ಅದರಲ್ಲಿ ಮೈತ್ರಿಕೂಟದ ಪಾಲುದಾರರಾಗಿದ್ದರು. ಕರುಣಾನಿಧಿಯವರ ಪುತ್ರ ಅಳಗಿರಿ, ಇವರ ರಿಲೇಟಿವ್ ದಯಾನಿಧಿ ಮಾರನ್, ಇವರೆಲ್ಲರೂ ಕೂಡ ಮಂತ್ರಿಗಳೂ ಆಗಿದ್ರು. ಅದೇ ಸರ್ಕಾರ ಈ ರೂಪಾಯಿ ಸಿಂಬಲನ್ನು ತಗೊಂಬಂದಿತ್ತು. ಆವಾಗ ಈ ಸ್ಟಾಲಿನ್ ಮತ್ತು ಫ್ಯಾಮಿಲಿಗೆ ಹೊಟ್ಟೆಯಲ್ಲಿ ಅದು ಬಹಳ ಸಮಸ್ಯೆಯನ್ನು ಕೊಟ್ಟಿರಲಿಲ್ಲ. ಈಗ ಅದೇ ಸರ್ಕಾರ ತಮಿಳುನಾಡಿನಲ್ಲಿ ಇವಾಗ ಗಲಾಟೆ ಮಾಡಬೇಕು ಅಂತ
ದೇಶದ ಕರೆನ್ಸಿಯ ಸಿಂಬಲ್ ಅನ್ನ ಅಳಿಸ್ಬಿಟ್ಟಿದ್ದಾರೆ. ಇನ್ನು ನಿಮ್ಮ ಗಮನಕ್ಕಿರಲಿ ಸ್ನೇಹಿತರೆ, ವಿಶೇಷ ಏನು ಅಂದ್ರೆ ಈ ರೂಪಾಯಿ ಸಿಂಬಲ್ ಅನ್ನ ಡಿಸೈನ್ ಮಾಡಿದವರು ಕೂಡ ಈ DMK ಪಕ್ಷಕ್ಕೆ ಸೇರಿದವರು. ಅಂದಿನ IIT ಮುಂಬೈನ ಸ್ನಾತಕೋತ್ತರ ಪದವೀಧರ ತಮಿಳುನಾಡಿನ ಉದಯ್ ಕುಮಾರ್ ಧರ್ಮಲಿಂಗಂ ಇದನ್ನು ಡಿಸೈನ್ ಮಾಡಿದರು. ಈತ DMK ಮಾಜಿ ಶಾಸಕ ಎನ್ ಧರ್ಮಲಿಂಗಂರ ಮಗ. ರೂಪಾಯಿ ಚಿಹ್ನೆ ಡಿಸೈನ್ ಮಾಡೋಕೆ ಆಗ ರಾಷ್ಟ್ರ ಮಟ್ಟದಲ್ಲಿ ಸ್ಪರ್ಧೆ ನಡೆದಿತ್ತು. ಯಾರು ಬೇಕಾದರೂ ಡಿಸೈನ್ ಮಾಡಿಕೊಡ್ಬೋದು ಅಂತ ಪಬ್ಲಿಕ್ಕಿಗೆ ಆಹ್ವಾನ ಕೊಟ್ಟಿದ್ರು. ಅದರಲ್ಲಿ ಇವರ ಸಿಂಬಲ್ ಆಯ್ಕೆಯಾಗಿತ್ತು. ತಮಿಳುನಾಡಿನವರು ಕೊಟ್ಟಿದ್ದು, DMKಗೆ ಸೇರಿದವರೇ ಕೊಟ್ಟಿದ್ದು ಆಯ್ಕೆಯಾಗಿತ್ತು. ದೇವನಾಗರಿ ಲಿಪಿಯ ರಾ ಅಕ್ಷರ ಮತ್ತು ರೋಮನ್ ಲಿಪಿಯ R ಇದನ್ನು ಮರ್ಜ್ ಮಾಡಿ ಫೈನಲ್ ಡಿಸೈನ್ ಈ ರೀತಿ ರುಪಿ ಸಿಂಬಲ್ ಮಾಡಲಾಗಿತ್ತು. ಈಗ ಅದೇ ಸಿಂಬಲ್ ವಿರುದ್ಧ ಕೇಂದ್ರ ಸರ್ಕಾರದ ವಿರುದ್ಧ ಜಗಳದ ನೆಪದಲ್ಲಿ ದೇಶದ ಕರೆನ್ಸಿಯ ಸಿಂಬಲನ್ನು ಅಳಿಸ್ತೀವಿ, ನಮ್ಮ ರಾಜ್ಯದಲ್ಲಿ ಫಾಲೋ ಮಾಡಲ್ಲ ಅಂಥೇಳಿ ಒಂಥರ ಬಂಡಾಯದ ದುರ್ವರ್ತನೆಯನ್ನು ತೋರ್ತಾ ಇದ್ದಾರೆ ಈ ಸ್ಟಾಲಿನ್ ಯಾರ ಹೆಸರು ಅಂತ ನೋಡಬೇಕು. ಇವರ ಅಪಾಯ ಕರುಣಾನಿಧಿ ಅವರಿದ್ದಾರಲ್ಲ, ಸೋವಿಯತ್ ಡಿಕ್ಟೇಟರ್, ಲಕ್ಷಾಂತರ ಜನರ ಜೀವ ತೆಗೆದ ಸೋವಿಯತ್ ಡಿಕ್ಟೇಟರಿಂದ ಸ್ಫೂರ್ತಿ ಪಡ್ಕೊಂಡು ಫಿಲ್ಮಿಯಾಗಿ ಮಗನಿಗೆ ಹೆಸರಿಟ್ಟಿರೋದು. ಅದನ್ನು ಚೇಂಜ್ ಮಾಡ್ತಾ ಇರಲ್ಲ ಗೊತ್ತಿಲ್ಲ. ಪಾಕಿಸ್ತಾನದಲ್ಲಿ ಏನೇ ಆದರೂ ಬರೀ ಭಾರತವನ್ನೇ ದೂರೋದು ಅವ್ರಿಗೆ ಅಭ್ಯಾಸ ಆಗಿ ಹೋಗಿದೆ. ಈಗ ಮತ್ತೆ ಹಾಗೆ ಮಾಡಿದ್ದಾರೆ. ಇವತ್ತೇ ಬೆಳಿಗ್ಗೆ ಅಫ್ಘಾನಿಸ್ತಾನದವರು ಮಾಡಿದ್ದು, ತಾಲಿಬಾನಿಗಳು ಮಾಡಿದ್ದು ಅವ್ರ ಕೈವಾಡ ಇದೆ. ಆ ಗಡಿ ದಾಟಿ ಅಫ್ಘಾನಿಸ್ತಾನದಲ್ಲಿ ಕೂತ್ಕೊಂಡು ಹೈಜಾಕರ್ಗಳನ್ನು ಕಂಟ್ರೋಲ್ ಮಾಡ್ತಾ ಇದ್ರು ಅಂತ ಟ್ರೈನ್ ಹೈಜಾಕಿಗೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನು ಕೊಟ್ಟಿದ್ರು. ಸಂಜೆ ಆಗ್ತಿದ್ದ ಹಾಗೆ ಭಾರತದ ಕೈವಾಡ ಇದೆ ಅಂತ ಪಾಕ್ನ ವಿದೇಶಾಂಗ ಇಲಾಖೆ ಅಧಿಕೃತವಾಗಿ ಸುಳ್ಳನ್ನು ಹೇಳಿದೆ. ಪಾಕ್ ವಿದೇಶಾಂಗ ಇಲಾಖೆ ವಕ್ತಾರ ಶಫಕತ್ ಅಲಿಗೆ ಪ್ರಶ್ನೆ ಕೇಳಲಾಗಿತ್ತು, ಈ ಘಟನೆ ಹಿಂದೆ ಭಾರತ ಇದೆಯಾ ಅಂತ. ಪ್ರತಿ ಸಲ ನಾವು ಹಾಗೆ ಕೇಳ್ತಾ ಇದ್ವಿ, ಇಂಥದನ್ನೆಲ್ಲ ಬರೀ ಭಾರತನೇ ಮಾಡೋದಲ್ವಾ ಅಂತ ಪತ್ರಕರ್ತ ಅಧಿಕಾರಿಗೆ ಪ್ರಶ್ನೆ ಕೇಳಿದ. ಅದಕ್ಕೆ ಉತ್ತರ ಕೊಟ್ಟಿರೋ ಈ ಶಫಕತ್ ಖಾನ್, ಇದರಲ್ಲೇನು ಚೇಂಜಸ್ ಇಲ್ಲ, ಅಂದರೆ ಭಾರತ ಕೂಡ ಇದರಲ್ಲಿದೆ, ನಮ್ಮ ಹತ್ರ ಎವಿಡೆನ್ಸ್ ಇದೆ, ಅಫ್ಘಾನಿಸ್ತಾನದ ನೆಲದಿಂದ ಇದೆಲ್ಲ ಆಪರೇಟ್ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಇದರ ಬೆನ್ನಲ್ಲೇ ಪಶ್ತೂನಿ ಭಾಷೆಯಲ್ಲೇ ತಾಲಿಬಾನಿಗಳು ಪಾಕಿಸ್ತಾನಿಗಳನ್ನು ತರಾಟೆಗೆ ತಗೊಂಡಿದ್ದಾರೆ. ಇದೊಂದು ಆಧಾರರಹಿತ ಆರೋಪ. ನಿಮ್ಮ ಹತ್ರ ಸಮಸ್ಯೆ ಆದರೆ ನಮ್ಮ ಕಡೆಗೆ ಯಾಕೆ ಕೈ ಮಾಡಿ ತೋರಿಸ್ತಾ ಇದ್ದೀರಿ? ನಿಮ್ಮ ಗಡಿಯೊಳಗೆ ನಡೆದಿರೋ ಘಟನೆಗೆ ನೀವೇ ರೆಸ್ಪಾನ್ಸಿಬಲ್ ಇಂಥ ಹೇಳಿಕೆ ಕೊಡೋದು ಬಿಟ್ಟು ನೀವು ಫಸ್ಟ್ ನಿಮ್ಮ ದೇಶದ ಒಳಗಡೆ ಭದ್ರತೆಯನ್ನು ಸರಿ ಮಾಡ್ಕೊಳ್ಳೋದು ಕಲೀರಿ ಅಂತ ತಾಲಿಬಾನ್ನ ವಿದೇಶಾಂಗ ವಕ್ತಾರ ಅಬ್ದುಲ್ ಕಹರ್ ಬಾಲ್ಕಿ ಪಾಕಿಸ್ತಾನಕ್ಕೆ ಕ್ಲಾಸ್ ತಗೊಂಡಿದ್ದಾರೆ. ಇದರ ಬೆನ್ನಲ್ಲೇ ಪಾಕ್ನ ಖೈಬರ್ ಪಾಖ್ತೂನ್ಖ್ವಾ ಪ್ರಾಂತ್ಯದಲ್ಲಿರೋ ಜಂಡೋಲಾ ಸೇನಾ ನೆಲೆ ಮೇಲೆ TTP ಸಂಘಟನೆ ದಾಳಿ ಮಾಡಿದೆ. TTP ಯಾವುದು? ತಾಲಿಬಾನ್ನ ಪಾಕಿಸ್ತಾನ ಘಟಕ ದಾಳಿ ಮಾಡಿದೆ. ಕನಿಷ್ಠ 12ಕ್ಕೂ ಅಧಿಕ ಪಾಕಿಗಳು ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ಆರಂಭಿಕ ಮಾಹಿತಿ ಸಿಗ್ತಾ ಇದೆ. ಅಲ್ಲದೆ TTP ಅವರು ಇವ್ರನ್ನ ತಾಲಿಬಾನ್ನ ಪಾಕ್ ಘಟಕವನ್ನ ಪಾಕ್ನವರು ಉಗ್ರರು ಅಂತ ಘೋಷಿಸಿದಾರಲ್ಲ, ಇವರು ಸದ್ಯ ಸೇನಾ ನೆಲೆಯಲ್ಲೇ ಇದ್ದು ಸೈನಿಕರ ವಿರುದ್ಧ ಫೈಟಿಂಗ್ ಮುಂದುವರಿಸಿದ್ದಾರೆ. ಹೀಗಾಗಿ ಪಾಕ್ ಸೈನಿಕರ ಸಾವಿನ ಸಂಖ್ಯೆ ಹೆಚ್ಚಾಗಬಹುದು ಅಂತ ಹೇಳಲಾಗ್ತಿದೆ. ಇತ್ತ ಪಾಕ್ನ ದಕ್ಷಿಣ ವಜೀರಿಸ್ತಾನ್ ಜಿಲ್ಲೆಯ ಫ್ರಂಟಿಯರ್ ಸೇನಾ ಕ್ಯಾಂಪ್ ಮೇಲೂ ಕೂಡ ದಾಳಿಯಾಗಿದೆ. ಈ ದಾಳಿಯಲ್ಲಿ ಪಾಕ್ ಸೇನೆಯಲ್ಲಿ ಉಂಟಾದ ಸಾವು ನೋವಿನ ಬಗ್ಗೆ ಇನ್ನೂ ಅಫಿಷಿಯಲ್ ಡೇಟಾ ಕೊಟ್ಟಿಲ್ಲ. ಆದರೆ ದಾಳಿ ಬಳಿಕ ಪಾಕ್ ಸೇನೆ 8ರಿಂದ 9 ತಾಲಿಬಾನಿಗಳನ್ನು ಹೊಡೆದು ಹಾಕಿದೀವಿ ಅಂತ ಸೇನೆ ಹೇಳಿದೆ ಅಂತ ಅಲ್ಲಿನ ಪಾಕ್ ಮಾಧ್ಯಮಗಳು ರಿಪೋರ್ಟ್ ಮಾಡಿವೆ. ಅಕ್ರಮ ಚಿನ್ನ ಕಳ್ಳ ಸಾಗಾಣಿಕೆ ಕೇಸ್ನಲ್ಲಿ ಲಾಕ್ ಆಗಿರೋ ನಟಿ ರನ್ಯಾ ರಾವ್ ಪ್ರಕರಣಕ್ಕೀಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಈ ಪ್ರಕರಣದಲ್ಲಿ ಪ್ರೋಟೋಕಾಲ್ ದುರ್ಬಳಕೆ ಆರೋಪದಲ್ಲಿ ತನಿಖೆ ಎದುರಿಸ್ತಾ ಇರೋ ಪೊಲೀಸ್ ಕಾನ್ಸ್ಟೇಬಲ್ ಬಸವರಾಜ್ ನನಗೆ ರನ್ಯಾರ ತಂದೆ DGP ರಾಮಚಂದ್ರ ರಾವ್ ಅವರೇ ಏರ್ಪೋರ್ಟ್ನಲ್ಲಿ ಮಗಳಿಗೆ ರಕ್ಷಣೆ ಕೊಡುವಂತೆ ಹೇಳಿದ್ರು ಅಂತ ಹೇಳಿಕೆಯನ್ನು ಕೊಟ್ಬಿಟ್ಟಿದ್ದಾರೆ. ಈಗ 3-4 ಸಲ ರನ್ಯಾಗೆ ರಕ್ಷಣೆ ಕೊಟ್ಟಿದ್ದೀನಿ, ಅವರು ದುಬೈಗೆ ಹೋಗೋದ್ರಿಂದ ಹಿಡಿದು ಬೆಂಗಳೂರಿಗೆ ಬರೋವರೆಗೂ ಅವರ ಪ್ರೋಟೋಕಾಲ್ ಜವಾಬ್ದಾರಿ ನಾನೇ ನಿಭಾಯಿಸಿದ್ದೀನಿ. ರನ್ಯಾ ಅರೆಸ್ಟ್ ಆಗೋ ದಿನ ಸಂಜೆ ಸುಮಾರು 6:20ಕ್ಕೆ ನನಗೆ ಫೋನ್ ಬಂದಿತ್ತು, ದುಬೈನಿಂದ ನಾನು ಬರ್ತಾ ಇದ್ದೀನಿ ಅಂತ ಹೇಳಿದ್ರು. ಆದರೆ ಬೆಂಗಳೂರು ಏರ್ಪೋರ್ಟ್ಗೆ ಬರ್ತಿದ್ದಂತೆ ಅವ್ರನ್ನ DRI ಅಧಿಕಾರಿಗಳು ಅರೆಸ್ಟ್ ಮಾಡಿದ್ರು. ಇದೆಲ್ಲ ನನಗೆ ಗೊತ್ತಿಲ್ಲ, ಈ ಅಕ್ರಮ ಚಿನ್ನ ಕಳ್ಳ ಸಾಗಾಣಿಕೆಯಲ್ಲಿ ನಂದೇನೂ ಪಾತ್ರ ಇಲ್ಲ, ಮೇಲಧಿಕಾರಿಗಳ ಆದೇಶದಂತೆ ಪ್ರೋಟೋಕಾಲ್ ಅಷ್ಟೇ ಮಾಡಿಸಿದ್ದೀನಿ ನಾನು ಅಂತ ಬಸವರಾಜ್ ಬಾಯ್ ಬಿಟ್ಬಿಟ್ಟಿದ್ದಾರೆ. ಇತ್ತೀಚೆಗಷ್ಟೇ ಏರ್ಪೋರ್ಟ್ ಪ್ರೋಟೋಕಾಲ್ನಲ್ಲಿ ರನ್ಯಾ ತಂದೆ ಕೈವಾಡವಿರೋ ಬಗ್ಗೆ ಗೃಹ ಇಲಾಖೆ ತನಿಖೆಗೆ ಆದೇಶ ಕೊಟ್ಟಿದ್ದು. ಇದರ ನಡುವೆ ಬಸವರಾಜ್ ರೀತಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಏನೋ ಈ ಅಕ್ರಮ ಹಣ ವರ್ಗಾವಣೆ ಸುಳಿವು ಸಿಕ್ಕ ಬೆನ್ನಲ್ಲೇ ಈ ಕೇಸ್ಗೆ ED ಕೂಡ ಎಂಟ್ರಿ ಕೊಟ್ಟಿದೆ. ರನ್ಯಾಗೆ ಸಂಬಂಧಪಟ್ಟ ನಂದವಾಣಿ ಮ್ಯಾನ್ಷನ್ ಸೇರಿದಂತೆ 6 ಕಡೆ ರೇಡ್ ಮಾಡಿದೆ. ಜೊತೆಗೆ ರನ್ಯಾ ವಿರುದ್ಧ ECIR ಅಂದರೆ ಎನ್ಫೋರ್ಸ್ಮೆಂಟ್ ಕೇಸ್ ಇನ್ಫಾರ್ಮೇಷನ್ ರಿಪೋರ್ಟ್ ದಾಖಲಿಸಿದೆ. ಸದ್ಯ ಹವಾಲಾ ದಂಧೆ ಮೂಲಕ ಭಾರತದಿಂದ ದುಬೈಗೆ ಹಣ ಹೋಗ್ತಾ ಇತ್ತು, ಬಳಿಕ ಚಿನ್ನದ ಗಟ್ಟಿ ರೂಪದಲ್ಲಿ ಬೆಂಗಳೂರಿಗೆ ವಾಪಸ್ ಬರ್ತಾ ಇತ್ತು ಅನ್ನೋ ರಿಪೋರ್ಟ್ಸ್ ಬರ್ತಾ ಇದೆ. ಇನ್ನು ರನ್ಯಾ ಕೇಸಲ್ಲಿ 2ನೇ ಆರೋಪಿ ತರುಣ್ ರಾಜು ಮನೆ ಮೇಲೂ ಕೂಡ ED ದಾಳಿಯಾಗಿದೆ. ಹೀಗಾಗಿ ಈ ವೇಳೆ ಯಾವೆಲ್ಲ ಮಾಹಿತಿ ಸಿಕ್ಕಿದೆ ಅನ್ನೋ ಬಗ್ಗೆ ಇನ್ನಷ್ಟೇ ರಿವೀಲ್ ಆಗಬೇಕಾಗಿದೆ. ಇನ್ನೊಂದು ಕಡೆ ರನ್ಯಾ ರಾವ್ ಕೇಸನ್ನು CIDಗೆ ವಹಿಸಿದ್ದ ರಾಜ್ಯ ಸರ್ಕಾರ ಈ ಆದೇಶವನ್ನು 24 ಗಂಟೆಗಳಲ್ಲೇ ಹಿಂಪಡೆದಿದೆ.
ಪೊಲೀಸ್ ಪ್ರೋಟೋಕಾಲ್ ಉಲ್ಲಂಘನೆ ಬಗ್ಗೆ ತಿಳಿಯೋಕೆ ನಾನು CID ತನಿಖೆಗೆ ಆದೇಶಿಸಿದೆ. ಒಂದೇ ಕೇಸಲ್ಲಿ 2 ಕಡೆ ತನಿಖೆ ಆಗೋದು ಬೇಡ ಅಂತ CID ತನಿಖೆ ಹಿಂಪಡೆದಿರುವುದಾಗಿ ಗೃಹ ಸಚಿವ ಜಿ ಪರಮೇಶ್ವರ್ ಹೇಳಿದ್ದಾರೆ. ಇನ್ನೊಂದು ಕಡೆ ಈ ಕೇಸ್ನಲ್ಲಿ ಕಾಂಗ್ರೆಸ್ ಸಚಿವರ ಪಾತ್ರ ಇದೆ ಅನ್ನೋ ವದಂತಿ ಹರಿದಾಡಿತ್ತು. ಈ ಸಂಬಂಧ ಈಗ ಇಬ್ಬರು ಸಚಿವರ ರಿಪೋರ್ಟ್ ಅನ್ನು ರಾಜ್ಯ ಕಾಂಗ್ರೆಸ್ ಹೈಕಮಾಂಡ್ಗೆ ಕಳಿಸಿದೆಯಂತೆ. ಈ ಕೇಸ್ನಲ್ಲಿ ಆ ಸಚಿವರ ಪಾತ್ರ ಇಲ್ಲ ಅಂತ ಹೈಕಮಾಂಡ್ಗೆ ಹೇಳೋಕೆ ರಿಪೋರ್ಟ್ ಕೊಟ್ಟಿದ್ದಾರಂತೆ. ಏನೋ ಕೊಡಗಿನ ಹಲವು ಕಡೆ ಬುಧವಾರ ಬೆಳಗ್ಗೆ ಸುಮಾರು 10:50ರ ಸುಮಾರಿಗೆ ಭೂಮಿ ಕಂಪಿಸಿದ ಭೂಕಂಪನದ ಅನುಭವ ಆಗಿದೆ ಅಂತ ಸ್ಥಳೀಯರು ಹೇಳಿದ್ದಾರೆ. ಮಡಿಕೇರಿ ತಾಲೂಕಿನ 2ನೇ ಮೊಣ್ಣಗೇರಿ ಮದೆನಾಡು ಗ್ರಾಮ ಬೆಟ್ಟತ್ತೂರಿನ ಸುತ್ತಮುತ್ತ ಭೂಮಿ ಕಂಪಿಸಿದೆ. ರಿಕ್ಟರ್ ಮಾಪಕದಲ್ಲಿ ಸುಮಾರು 1.6 ತೀವ್ರತೆಯ ಭೂಕಂಪ ದಾಖಲಾಗಿದೆ ಅಂತ ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಕೋಪ ಮೇಲ್ವಿಚಾರಣಾ ಕೇಂದ್ರ ಮಾಹಿತಿಯನ್ನ ಕೊಟ್ಟಿದೆ. ವಿಧಾನ ಪರಿಷತ್ನಲ್ಲಿ ಗ್ರೇಟರ್ ಬೆಂಗಳೂರು ಆಡಳಿತ ವಿಧೇಯಕ 2024 ಅಂಗೀಕರಿಸಲಾಗಿದೆ. DCM DK ಶಿವಕುಮಾರ್ ಈ ಬಿಲ್ ಅನ್ನ ಮಂಡಿಸಿದ್ರು. ಈ ವೇಳೆ ಅಧಿಕಾರ ವಿಕೇಂದ್ರೀಕರಣ ಆಗಬೇಕು, ಉತ್ತಮ ಆಡಳಿತ ಕೊಡಬೇಕು ಅಂತ ಹೇಳಿದ್ರು. ಸುಮಾರು 3 ಗಂಟೆಗಳ ಕಾಲ ಚರ್ಚೆ ನಡೆದು ಆ ಟೈಮ್ನಲ್ಲಿ ಬಿಜೆಪಿ ವಿರೋಧ ವ್ಯಕ್ತಪಡಿಸಿ ಸಭಾತ್ಯಾಗ ಕೂಡ ಮಾಡಿತ್ತು. ಆದರೆ JDS ಸಪೋರ್ಟ್ ಮಾಡಿತ್ತು. ವಿಧೇಯಕವನ್ನ ಅಂಗೀಕಾರ ಕೂಡ ಮಾಡಲಾಯಿತು. ಇನ್ನು ಒಟ್ಟು 4 ಮಸೂದೆಗಳಿಗೆ ವಿಧಾನ ಪರಿಷತ್ನಲ್ಲಿ ಅಂಗೀಕಾರ ಕೊಡಲಾಗಿದೆ. ಇದರಲ್ಲಿ ಕರ್ನಾಟಕ ಗಿರವಿದಾರರ ತಿದ್ದುಪಡಿ ಮಸೂದೆ, ಲೇವಾದೇವಿದಾರರ ತಿದ್ದುಪಡಿ ಮಸೂದೆ, ಮಿತಿಮೀರಿದ ಬಡ್ಡಿ ವಿಧಿಸುವಿಕೆ ನಿಷೇಧ ತಿದ್ದುಪಡಿ ಮಸೂದೆ, ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ ನಿಯಂತ್ರಣ ಮತ್ತು ಅಭಿವೃದ್ಧಿ ತಿದ್ದುಪಡಿ ಮಸೂದೆ ಇದೆಲ್ಲವೂ ಇತ್ತು. ಇಂಟ್ರೆಸ್ಟಿಂಗ್ ಅಂದರೆ ಬಿಜೆಪಿಯವರು ಹೊರಗೆ ಹೋದರೂ ಕೂಡ JDSನವರು ಬೆಂಬಲ ಕೊಟ್ಟಿರೋದು. JDSನ HD ಕುಮಾರಸ್ವಾಮಿ ಮೋದಿ ಸರ್ಕಾರದಲ್ಲಿ ಮಂತ್ರಿ, ದೇವೇಗೌಡರ ಅಳಿಯ ಬಿಜೆಪಿ ಟಿಕೆಟ್ ಅಲ್ಲಿ ನಿಂತುಕೊಂಡು ಕೇಂದ್ರದಲ್ಲಿ ಲೋಕಸಭಾ ಸದಸ್ಯ. ರಾಜ್ಯ ಹಾಗೂ ಬೇರೆ ರಾಜ್ಯಗಳ ದೇವಸ್ಥಾನಕ್ಕೆ ಹೋಗೋ ಭಕ್ತರಿಗೆ ಮುಜರಾಯಿ ಇಲಾಖೆ ಒಂದು ಒಳ್ಳೆ ನ್ಯೂಸ್ ಕೊಟ್ಟಿದೆ. ಇನ್ನು ಮುಂದೆ ದೇವಸ್ಥಾನದ ರೂಮ್ ಬುಕ್ ಮಾಡೋಕೆ ಅವ್ರಿವ್ರು ಕೈಕಾಲು ಹಿಡಿಬೇಕು ಅಂತ ಇಲ್ಲ. ರಾಜ್ಯದ 400 ದೇವಸ್ಥಾನ ಮತ್ತು ಹೊರ ರಾಜ್ಯದ ದೇವಸ್ಥಾನ ಸೇರಿ ಸುಮಾರು 3,500 ರೂಮ್ ಬುಕ್ಕಿಂಗ್ ಮಾಹಿತಿ ಸಿಗುತ್ತೆ. ಕರ್ನಾಟಕ ಟೆಂಪಲ್ಸ್ ಅಕಾಮಡೇಷನ್.com ಸ್ಕ್ರೀನ್ ಮೇಲೂ ಕೂಡ ನೀವು ಈ ವೆಬ್ಸೈಟ್ ವಿಳಾಸ ನೋಡ್ತಾ ಇದ್ದೀರಾ. ಸ್ಕ್ರೀನ್ ಶಾಟ್ ನೀವು ಹೊಡೆದಿಟ್ಕೋಬಹುದು. ಇದರಲ್ಲಿ ಈ ವೆಬ್ಸೈಟ್ನಲ್ಲಿ ಭಕ್ತರು ರೂಮ್ ಮಾಹಿತಿ ಕೊಡೋದ್ರ ಜೊತೆಗೆ ಬುಕ್ ಕೂಡ ಮಾಡಬಹುದು. ಏನೋ ಟೆಂಡರ್ ಕಾಮಗಾರಿಗಳಲ್ಲಿ ಈ ಹಿಂದೆ ಇದ್ದ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ 40% ಕಮಿಷನ್ ಕೇಳ್ತಾ ಇತ್ತು ಅಂತ ಗುತ್ತಿಗೆದಾರರ ಸಂಘ ಆರೋಪ ಮಾಡಿತ್ತು. ಅವರೀಗ ಕಾಂಗ್ರೆಸ್ನವರಿಗೆ ಇನ್ನೂ ಜಾಸ್ತಿ ಆಗಿದೆ ಅಂತ ಮೊನ್ನೆ ಅಷ್ಟೇ ಹೇಳಿದರು. ಬಟ್ ಇದು ಕಾಂಗ್ರೆಸ್ನವರು ಬಿಜೆಪಿ ಮೇಲೆ ಬಂದಿದ್ದ ಆರೋಪಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆಸ್ತಾ ಇದ್ರಲ್ಲ. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಸರ್ಕಾರ ನಿವೃತ್ತ ನ್ಯಾಯಮೂರ್ತಿ HS ನಾಗಮೋಹನ್ ದಾಸ್ ನೇತೃತ್ವದ ಆಯೋಗವನ್ನು ರಚಿಸಿತ್ತು. ಈಗ ಸುಮಾರು ಎಷ್ಟು ಪುಟ ಇರ್ಬೋದು ಹೇಳಿ? ನಿಮ್ಗೆ ಗೊತ್ತಿರುತ್ತೆ ಈ ರೀತಿ ಆಯೋಗಗಳನ್ನು ರಚನೆ ಮಾಡಿದಾಗ ಏನಿಲ್ಲ ಅಂದರೂ ಪುಟಗಳು ಜಾಸ್ತಿ ಇರುತ್ತೆ ಅಂತ. ಈಗ 20,000 ಪುಟಗಳ ತನಿಖಾ ವರದಿಯನ್ನು ಈ ಆಯೋಗ CM ಸಿದ್ದರಾಮಯ್ಯರಿಗೆ ಸಲ್ಲಿಸಿದೆ. DKಶಿ ಸಿನಿಮಾ ರಂಗದವರ ನಟ ನಟಿಯರ ನಟ್ಟು ಬೋಲ್ಟು ಟೈಟ್ ಮಾಡೋ ಹೇಳಿಕೆ ಬಂದ ತಕ್ಷಣ ಶಾಸಕ ರವಿ ಗಣಿಗ ಇವರು ರಶ್ಮಿಕಾ ಮಂದಣ್ಣರನ್ನ ಟಾರ್ಗೆಟ್ ಮಾಡಿ ಪಾಠ ಕಲಿಸೋ ಬಗ್ಗೆ ಎಲ್ಲ ಹೇಳಿಕೆಯನ್ನು ಕೊಟ್ಟಿದ್ರಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ದೂರನ್ನು ಕೊಡಲಾಗಿದೆ. ರಶ್ಮಿಕಾ ಮಂದಣ್ಣಗೆ ಭಯ ಹುಟ್ಟಿಸ್ತಾ ಇದ್ದಾರೆ ಇವರು ಅಂತ ಮಹಿಳಾ ಆಯೋಗಕ್ಕೆ ಕೊಡವ ಸಂಘಟನೆ ಪತ್ರ ಬರೆದಿದೆ. ಇತ್ತೀಚೆಗೆ ರಶ್ಮಿಕಾಗೆ ಚಿತ್ರೋತ್ಸವಕ್ಕೆ ಕರೆದ್ರೆ ಟೈಮ್ ಇಲ್ಲ ಅಂತ ಹೇಳಿದ್ರು. ಪಾಠ ಕಲಿಸಬೇಕು ಇವರಿಗೆ ಅನ್ನೋ ರೀತಿಯಲ್ಲಿ ರವಿ ಗಣಿಗ ಆಕ್ರೋಶ ವ್ಯಕ್ತಪಡಿಸಿದ್ರು. ಹೇಳಿಕೆ ಬಳಿಕ ರಶ್ಮಿಕಾರ ಭದ್ರತೆ ಹೆಚ್ಚಿಸುವಂತೆ ಕೊಡವ ಕೌನ್ಸಿಲ್ ಕರ್ನಾಟಕದ ಗೃಹ ಮಂತ್ರಿಗೂ ಪತ್ರವನ್ನು ಬರೆದಿತ್ತು. ಈಗ ಮಹಿಳಾ ಆಯೋಗಕ್ಕೆ ದೂರನ್ನ ಕೊಟ್ಟಿದ್ದಾರೆ. ಏನೋ ಗ್ಯಾರಂಟಿಗಳ ಬಗ್ಗೆ ಇನ್ಫೋಸಿಸ್ ಸಹ ಸಂಸ್ಥಾಪಕ ನಾರಾಯಣ ಮೂರ್ತಿ ಮಾತನಾಡಿದ್ದಾರೆ. ಒಂದು ರಾಷ್ಟ್ರದ ಬಡತನ ಹೋಗಬೇಕು ಅಂದ್ರೆ ಚೆನ್ನಾಗಿ ಉದ್ಯೋಗ ಸೃಷ್ಟಿ ಮಾಡಿ ಅವರಿಗೆ ಸಂಬಳ ಬರಂಗಾಗಬೇಕು, ಗ್ಯಾರಂಟಿಯಿಂದ ಆಗಲ್ಲ ಅಂತ ಹೇಳಿದ್ದಾರೆ. ಯಾವುದೇ ದೇಶ ಕೂಡ ಗ್ಯಾರಂಟಿಯಿಂದ ಉದ್ಧಾರ ಆಗಲ್ಲ ಅಂತ ಹೇಳಿದ್ದಾರೆ. ಹಕ್ಕಿ ಜ್ವರದ ಆತಂಕದಿಂದ ಸಾಕಷ್ಟು ಜನ ಚಿಕನ್ನಿಂದ ಮೀನಿನ ಕಡೆಗೆ ಶಿಫ್ಟ್ ಆಗಿದ್ದಾರೆ. ಪರಿಣಾಮ ಬೆಂಗಳೂರಲ್ಲಿ ಮೀನಿನ ರೇಟು 30% ಜಂಪ್ ಆಗಿದೆ. ಅದರಲ್ಲೂ ಕರಾವಳಿ ಪ್ರದೇಶದಲ್ಲಿ ಉಷ್ಣಾಂಶ ಏರಿಕೆಯಾಗಿರೋದ್ರಿಂದ ಮೀನುಗಳು ಸಿಗ್ತಾ ಇಲ್ಲ. ಸೇಫ್ ಜಾಗಕ್ಕೆ ಸ್ವಲ್ಪ ಕೆಳಗೆ ಹೋಗಿ ಸೇರ್ಕೋತಿದ್ದಾವಂತೆ. ಹೀಗಾಗಿ ಮೀನುಗಾರರು ಬರಿಗೈಲಿ ವಾಪಸ್ ಹಾಕ್ತಿದ್ದಾರೆ. ಬೇಡಿಕೆಗೆ ತಕ್ಕಷ್ಟು ಮೀನುಗಳು ಸಿಗ್ತಾನೂ ಇಲ್ಲ, ಹಾಗಾಗಿ ರೇಟ್ ಜಾಸ್ತಿ ಆಗಿದೆ. ಬೆಂಗಳೂರಲ್ಲಿ ಪ್ರತಿ ಕೆಜಿಗೆ 600 ರೂಪಾಯಿ ಇದ್ದ ಅಂಜಲ್ ಅನ್ನೋ ಮೀನು, ಕಿಂಗ್ ಫಿಶ್ ಅಂತ ಕರೀತಾರಲ್ಲ, ಅದು 850 ರೂಪಾಯಿ ಆಗಿದೆ. ಬಂಗಡೆ ಅನ್ನೋ ಮೀನು 200ರಿಂದ 250 ರೂಪಾಯಿ ಆಗಿದೆ. ಹಾಗೆ ಇನ್ನೊಂದು ಸೀ ಫುಡ್ ಆಗಿರೋ ಪ್ರಾನ್ಸ್ 380ರಿಂದ 450 ರೂಪಾಯಿ, ವೈಟ್ ಪಾಂಫ್ರೆಟ್ 900ರಿಂದ 1200 ರೂಪಾಯಿ. ಹೀಗೆ ಆಲ್ಮೋಸ್ಟ್ ಎಲ್ಲ ಮೀನಿನ ಬೆಲೆಯೂ ಜಾಸ್ತಿ ಆಗಿದೆ. ತಿರುಪತಿ ಲಡ್ಡು ವಿವಾದ ಎಲ್ಲ ಆಯ್ತಲ್ಲ, ನಂದಿನಿ ಹತ್ರ ತಗೊಳ್ತಾ ಇದ್ರು, ಬಿಟ್ಟಿದ್ರು, ಬೇರೆ ಕಡೆ ತಗೊಂಡು ಕಾಂಟ್ರವರ್ಸಿ ಆಯ್ತು ಅಂತೆಲ್ಲ. ಈಗ KMFಗೆ ದಾಖಲೆ ಪ್ರಮಾಣದ ಆರ್ಡರ್ ಅನ್ನ ಕೊಟ್ಟಿದೆ ತುಪ್ಪಕ್ಕೆ ತಿರುಪತಿ. ಯುಗಾದಿ ಪ್ರಯುಕ್ತ ಲಡ್ಡು ತಯಾರಿಕೆಗೆ ತುರ್ತಾಗಿ 2,000 ಟನ್ ತುಪ್ಪ ಸಪ್ಲೈ ಮಾಡಿ ಅಂತ KMFಗೆ ತಿರುಪತಿ ದೇವಸ್ಥಾನ ರಿಕ್ವೆಸ್ಟ್ ಮಾಡಿದೆ. ಪ್ರವಾಸಕ್ಕೆ ವಿದೇಶಿಯರು ಬನ್ನಿ, ಡಾಲರ್ ತಗೊಂಬನ್ನಿ, ಯೂರೋ ತಗೊಂಬನ್ನಿ, ಪೌಂಡ್ ತಗೊಂಬನ್ನಿ, ನಮ್ಮ ದೇಶಕ್ಕೆ ಉದ್ಧಾರ ಮಾಡಿ, ಸ್ವಲ್ಪ ಇಲ್ಲಿ ನಮ್ಮಲ್ಲಿ ಉದ್ಯೋಗ ಸೃಷ್ಟಿಗೆ ಹೆಲ್ಪ್ ಮಾಡಿ, ಪ್ರವಾಸೋದ್ಯಮ ಬೆಳೀಲಿ ಅಂತ ನಾವು ಆಶಿಸ್ತೀವಲ್ವಾ. ಪ್ರವಾಸೋದ್ಯಮ ಬೆಳೆದ್ರೆ ತುಂಬ ಜನಕ್ಕೆ ಉದ್ಯೋಗ ಸಿಗುತ್ತೆ ಅಂತೆಲ್ಲ ನಾವು ಹಾರೈಸ್ತೀವಲ್ವಾ. ಆದರೆ ಕೆಲವರು ದೂರ್ತರು, ವಿಕೃತ ಕಾಮಕ್ರಿಮಿಗಳು ಮಾಡೋ ಕೆಲಸಗಳಿಂದ ಅದೆಲ್ಲ ಹಾಳಾಗಿ ಹೋಗ್ತಾ ಇದೆ. ನಿಮಗೆ ನಾವು ಮೊನ್ನೆ ಹೇಳಿದ್ವಿ.
ಕೊಪ್ಪಳ ಘಟನೆ ಮಾಸೋ ಮುನ್ನವೇ, ಹಂಪಿ ಅತ್ಯಾಚಾರ ಪ್ರಕರಣ ಮಾಸೋ ಮುನ್ನವೇ ದಿಲ್ಲಿಯಲ್ಲಿ ಅಂಥದ್ದೇ ಘಟನೆಯಾಗಿದೆ. ಭಾರತಕ್ಕೆ ಇಷ್ಟೆಲ್ಲ ಹೇಳ್ತಾರಲ್ಲ ನೋಡೋಣ ಅಂತ ಪ್ರವಾಸಕ್ಕೆ ಬಂದ ಬ್ರಿಟನ್ ಮಹಿಳೆಯೊಬ್ಬರ ಮೇಲೆ ದಿಲ್ಲಿ ಹೋಟೆಲ್ನಲ್ಲಿ ಅತ್ಯಾಚಾರ ಮಾಡಿದ್ದಾರೆ. ಏನಾಗಿದೆ ನಮ್ಮ ದೇಶದಲ್ಲಿ ಕೆಲ ವಿಕೃತ ಮನಸ್ಸುಗಳಿಗೆ ಅಂತ ಗೊತ್ತಾಗ್ತಿಲ್ಲ. ಮಹಾರಾಷ್ಟ್ರ ಮತ್ತು ಗೋವಾದಲ್ಲಿ ಪ್ರವಾಸ ಮಾಡ್ತಿದ್ದ ಮಹಿಳೆ ತನ್ನ ಇನ್ಸ್ಟಾಗ್ರಾಮ್ ಫ್ರೆಂಡ್ ದಿಲ್ಲಿ ಮೂಲದ ಕೈಲಾಶ್ ಅನ್ನೋರ ಹೋಟೆಲ್ಗೆ ಮೀಟ್ ಆಗೋಣಪ್ಪ ಅಂತ ಕರೆದಿದ್ದಾರೆ. ಆದರೆ ಕೈಲಾಶ್ ಜೊತೆಗೆ ವಾಸಿಂ ಅನ್ನೋದನ್ನ ಕರ್ಕೊಂಡು ಹೋಗಿ ಇಬ್ಬರು ಸೇರ್ಕೊಂಡು ಅತ್ಯಾಚಾರ ಮಾಡಿದ್ದಾರೆ ಅಂತ ಪೊಲೀಸರು ಹೇಳಿದ್ದಾರೆ. ಇಬ್ಬರನ್ನು ಈಗ ಅರೆಸ್ಟ್ ಮಾಡಲಾಗಿದೆ. ಮತ್ತೊಂದು ಕಡೆ ಅಮೆರಿಕದ ಕ್ರಿಪ್ಟೋ ಕರೆನ್ಸಿ ಹಗರಣ ಅದಕ್ಕೆ ಬೇಕಾಗಿದ್ದ ಲಿಥುವೇನಿಯನ್ ಪ್ರಜೆಯನ್ನ ಕೇರಳದ ವಾರ್ಕಾಲದಲ್ಲಿ ಬಂಧಿಸಲಾಗಿದೆ. ಸಿಬಿಐ ಮತ್ತು ಕೇರಳ ಪೊಲೀಸರು ಸೇರಿ 46 ವರ್ಷದ ಅಲೆಕ್ಸಿಸ್ ಬೆಸಿಯೋಕೋವ್ ಅನ್ನೋ ಈ ಆರೋಪಿಯನ್ನು ಅರೆಸ್ಟ್ ಮಾಡಿದ್ದಾರೆ. RSS ಕಾರ್ಯಕರ್ತರೊಬ್ಬರ ಮೇಲೆ ಮಾರಕಾಸ್ತ್ರಗಳಿಂದ ದಾಳಿ ಮಾಡಿರೋ ಘಟನೆ ಕೇರಳದ ಕಣ್ಣೂರಿನಲ್ಲಿ ಆಗಿದೆ. ಈ ಸಂಬಂಧ 8 ಮಂದಿ ವಿರುದ್ಧ ಕೇಸ್ ದಾಖಲಾಗಿದೆ. ಇದರಲ್ಲಿ CPIMನ ಕಾರ್ಯಕರ್ತರು ಇದ್ದಾರೆ ಅಂತ ಪೊಲೀಸರು ಹೇಳಿದ್ದಾರೆ. ತನಿಖೆ ನಡೀತಾ ಇದೆ. ಇಸ್ರೋ ಇನ್ನೊಂದು ಅದ್ಭುತ ಸಾಧನೆ ಮಾಡಿದೆ. ಸ್ಪೇಸ್ ಡಾಕಿಂಗ್ ಎಕ್ಸ್ಪೆರಿಮೆಂಟ್ ಸ್ಪ್ಯಾಡೆಕ್ಸ್ ಮಿಷನ್ ನಲ್ಲಿ ಆಕಾಶದಲ್ಲಿ ಉಪಗ್ರಹಗಳನ್ನ ಅಂಟಿಸಿದ್ರು ಅಂತ ಹೇಳಿದ್ವಲ್ಲ, ಕೂಡಿಸಿದ್ರು ಅಂತ, ಡಾಕ್ ಮಾಡಿದ್ರು ಅಂತ. ಈಗ ಅದನ್ನ ಬೇರೆ ಮಾಡೋದು ಒಂದು ಎಕ್ಸ್ಪೆರಿಮೆಂಟೇ, ಅನ್ಡಾಕ್ ಮಾಡೋದು. ಅದನ್ನ ಕೂಡ ಸಕ್ಸಸ್ಫುಲ್ ಆಗಿ ಮಾಡಿದ್ದಾರೆ. 2024 ಡಿಸೆಂಬರ್ 30 ಸ್ಪ್ಯಾಡೆಕ್ಸ್ ಮಿಷನ್ನಲ್ಲಿ SDX-01 ಮತ್ತು SDX-02 ಹೆಸರಿನ ಉಪಗ್ರಹವನ್ನು ಕಕ್ಷೆ ಕಳಿಸಲಾಗಿತ್ತು ಫಸ್ಟ್. ನಂತರ ಜನವರಿ 16 ಬಾಹ್ಯಾಕಾಶದಲ್ಲಿ ಇವುಗಳನ್ನು ಜೋಡಿಸಲಾಗಿತ್ತು. ಈಗ ಬೇರ್ಪಡಿಸಲಾಗಿದೆ. ಚಂದ್ರನಿಂದ ಸ್ಯಾಂಪಲ್ಸ್ ತರೋ ಉದ್ದೇಶದಿಂದ ನಡೆಸ್ತಾ ಇರೋ ಚಂದ್ರಯಾನ್ 4 ಮತ್ತು ಭಾರತದ ಮುಂದಿನ ಎಲ್ಲ ಬಾಹ್ಯಾಕಾಶ ಮಿಷನ್, ವಿಶೇಷವಾಗಿ ಬಾಹ್ಯಾಕಾಶ ನಿಲ್ದಾಣದ ಉದ್ದೇಶ, ಅದೆಲ್ಲದಕ್ಕೂ ವೆರಿ ವೆರಿ ಇಂಪಾರ್ಟೆಂಟ್ ಟೆಕ್ನಾಲಜಿ ಇದು. ಅಲ್ಲೆಲ್ಲ ಈ ಡಾಕಿಂಗ್ ಅನ್ಡಾಕಿಂಗ್ ಬೇಕೇ ಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಭಾರತಕ್ಕೆ ಇದು ನಮಗೆ ಮಾಡೋಕ್ಕಾಗತ್ತೆ ಅಂತ ಗೊತ್ತಾಗಿರೋದು ಬಹಳ ಖುಷಿ ಕೊಡೋ ವಿಚಾರ. ಇದ್ರ ಬಗ್ಗೆ ನಾವು ಈ ವರದಿಯಲ್ಲಿ ಡೀಟೇಲ್ ಆಗಿ ಹಿಂದೆನೇ ಮಾಹಿತಿಯನ್ನು ಕೊಟ್ಟಿದ್ವಿ. ನಟಿ ಸೌಂದರ್ಯ ಅವರ ಸಾವಿನ ಬಗ್ಗೆ ಭರ್ತಿ 20 ವರ್ಷಗಳ ಬಳಿಕ ಒಂದು ಕೇಸ್ ಕೊಟ್ಟಿದ್ದಾರೆ. ಸೌಂದರ್ಯರ ಸಾವು ಅಪಘಾತ ಅಲ್ಲ, ಇದೊಂದು ಹತ್ಯೆ ಅಂತ ಚಿಟ್ಟಿ ಬಾಬು ಅನ್ನೋ ಮನುಷ್ಯ ಆಂಧ್ರ ಪ್ರದೇಶದಲ್ಲಿ ದೂರು ಕೊಟ್ಟಿದ್ದಾರೆ. ಭೂ ವಿವಾದಕ್ಕೆ ಸಂಬಂಧಪಟ್ಟಂತೆ ಸೌಂದರ್ಯರನ್ನ ತೆಲುಗು ನಟ ಮೋಹನ್ ಬಾಬು ಈ ರೀತಿ ಕೊಲೆ ಮಾಡಿಸಿದ್ದಾರೆ ಅಂತ ಇವರು ಆರೋಪ ಮಾಡಿದ್ದಾರೆ. ಆದರೆ ಇವರು ಈ ಆರೋಪ ಮಾಡ್ತಿದ್ದ ಹಾಗೆ ಖುದ್ದು ಸೌಂದರ್ಯ ಪತಿ GS ರಘು ಸ್ಪಷ್ಟನೆ ಕೊಟ್ಟಿದ್ದಾರೆ. ಏನಕ್ಕೆ ಈ ರೀತಿ ಆರೋಪ ಮಾಡ್ತಿದ್ದಾರೋ ಗೊತ್ತಿಲ್ಲ, ಆರೋಪಗಳೆಲ್ಲ ಸುಳ್ಳು. ಮೋಹನ್ ಬಾಬು ಮತ್ತು ಸೌಂದರ್ಯ ಮಧ್ಯೆ ಭೂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ವ್ಯವಹಾರ ವಿವಾದ ಇರಲೇ ಇಲ್ಲ ಅಂತ ಹೇಳಿದ್ದಾರೆ. ಜೊತೆಗೆ ಅದಾದ್ಮೇಲೆ ಈ ದೂರು ಕೊಟ್ಟ ವ್ಯಕ್ತಿಗೆ ಸ್ವಲ್ಪ ಮಾನಸಿಕವಾಗಿ ಸ್ಟೆಬಿಲಿಟಿ ಇಲ್ಲ, ಸ್ವಲ್ಪ ಸಮಸ್ಯೆ ಇದೆ ಅನ್ನೋ ರಿಪೋರ್ಟ್ಸ್ ಕೂಡ ಬಂದವು. ಅಂದಹಾಗೆ 2004 ನಟಿ ಸೌಂದರ್ಯ BJP ಕ್ಯಾಂಪೇನ್ ಸಲುವಾಗಿ ಬೆಂಗಳೂರಿಗೆ ಬಂದು ವಾಪಸ್ ಹೋಗುವಾಗ ಏರ್ಕ್ರಾಫ್ಟ್ ಅಂದರೆ ಅವರ ಹೆಲಿಕಾಪ್ಟರ್ ಪತನ ಆಗಿ ಅವರು ಪ್ರಾಣ ಕಳ್ಕೊಂಡಿದ್ರು. ಏನೋ ಭಾರತದ ಷೇರುಪೇಟೆಯಲ್ಲಿ ರೆಡ್ ಟ್ರೆಂಡ್ ಮುಂದುವರೆದಿದೆ. ಸೆನ್ಸೆಕ್ಸ್ 200 ಪಾಯಿಂಟ್ ಬಿದ್ದು 73,828 ಆಯಿತು. ನಿಫ್ಟಿ 73 ಪಾಯಿಂಟ್ ಬಿದ್ದು 22,397ಕ್ಕೆ ತಲುಪಿದೆ. IT ಮತ್ತು ಆಟೋ ಸೆಕ್ಟರ್ ಲಾಸ್ ಮಾಡಿಕೊಂಡಿವೆ. ಶುಕ್ರವಾರ ಹೋಳಿ ಕಾರಣ ಸ್ಟಾಕ್ ಮಾರ್ಕೆಟ್ ಕ್ಲೋಸ್ ಇರುತ್ತೆ. ಟ್ರೇಡಿಂಗ್ ವೀಕ್ ಕಮ್ಮಿ ಇರೋದ್ರಿಂದ ಹಾಗೂ ಅಮೆರಿಕದಲ್ಲಿನ ಏರುಪೇರಿನಿಂದ ಭಾರತದ ಷೇರುಪೇಟೆಯಲ್ಲೂ ಕೂಡ ಕುಸಿತ ಆಗಿದೆ ಅಂತ ದಿನ ಬೆಳಗಾದರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಟ್ಯಾರಿಫ್ ಪಠಣ ಅದು ಕೂಡ ಮಾರುಕಟ್ಟೆ ಮೇಲೆ ನಿರಂತರವಾಗಿ ಪರಿಣಾಮ ಬೀರ್ತಾನೆ ಇದೆ. ಶ್ರೀರಾಮ್ ಫಿನಾನ್ಸ್, ಟಾಟಾ ಮೋಟಾರ್ಸ್, ಹೀರೋ ಮೊಟೋಕಾರ್ಪ್, ಇಂಡಸ್ಇಂಡ್ ಬ್ಯಾಂಕ್, ಹಿಂಡಾಲ್ಕೋ ಇಂಡಸ್ಟ್ರೀಸ್ ಲಾಸ್ ಮಾಡಿಕೊಂಡಿವೆ. ಭಾರತ್ ಎಲೆಕ್ಟ್ರಾನಿಕ್ಸ್, SBI, ICICI ಬ್ಯಾಂಕ್, ಸಿಪ್ಲಾ, NTPC ಗ್ರೀನ್ನಲ್ಲಿದ್ವು. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 16 ಪೈಸೆ ಏರಿಕೆಯಾಗಿ 87 ರೂಪಾಯಿ 3 ಪೈಸೆಯಾಗಿದೆ. ಏನೋ ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 700 ರೂಪಾಯಿ ಹೆಚ್ಚಾಗಿ 86,843 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 643 ರೂಪಾಯಿ ಹೆಚ್ಚಾಗಿ 79,550 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 222 ರೂಪಾಯಿ ಹೆಚ್ಚಾಗಿ 98,322 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿ ಥರ ನಿಮಗೆ ತಲುಪಿಸೋ ಪ್ರಯತ್ನವನ್ನು ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmaga.comನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ನಿಮ್ಮಲ್ಲಿ ಮನವಿ. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.